ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಶ್ವಿನಿ ಅಲ್ಲ, ಆ ಜಾಗದಲ್ಲಿ ಬೇರೆ ಯಾವ ಹುಡುಗಿ ಇದ್ದಿದ್ರು ನಾನಿದೇ ಕೆಲಸ ಮಾಡ್ತಿದ್ದೆ. ಅಶ್ವಿನಿ ಯಾರು? ನಮ್ಮತ್ತೆ ಮಗಳು. ನಾನು ಗಮ್ಯ ರಮ್ಯನ ಹೇಗ್ ನೋಡ್ತೀನೋ ಅವಳನ್ನು ಹಾಗೆ ನೋಡ್ತೀನಿ. ಅವಳು ಯಾವ್ದೋ ಒಂದು ತೊಂದ್ರೆಯಲ್ಲಿ ಸಿಕ್ಕಾಕೊಂಡಿದ್ರೆ ಅದನ್ನ ನೋಡ್ಕೊಂಡು ನಾನು ಹೇಗ್ ಸುಮ್ನೆ ಇರ್ಲಿ? ಇದು ನನ್ ಮನೆ ಇದ್ದ ಹಾಗೆ. ಈ ಮನೆಯವ್ರಿಗೆ ಅವಮಾನ ಆದ್ರೆ ನಮಗ ಅವಮಾನ ಆದ ಹಾಗೆ. ಅವತ್ ನಾನು ಆರ್ಯನ್ ಅರೆಸ್ಟ್ ಮಾಡಿಸಿದ್ದು ಅನ್ಯಾಯ ಆದ ಒಬ್ಬ ವ್ಯಕ್ತಿಗೆ ನ್ಯಾಯ ಸಿಗ್ಲಿ ಅಂತ. ಅವತ್ತ ವ್ಯಕ್ತಿನ ಹಾಸ್ಪಿಟ್ಲಿಗೆ ಸೇರಿಸಿ ಅವ್ರ ಟ್ರೀಟ್ಮೆಂಟ್ ಖರ್ಚನ್ನೆಲ್ಲ ನೋಡ್ಕೊಂಡಿದ್ದಿದ್ರೆ ಅದು ಅಲ್ಲಿವರೆಗೂ ಮುಂದುವರಿತಾನೆ ಇರ್ಲಿಲ್ಲ. ಅದ್ ಬಿಟ್ರೆ ನಿಮಗ ಅವಮಾನ ಮಾಡ್ಬೇಕು ಅಂತಾಗ್ಲಿ ಅಥವಾ ನಿಮ್ಮಿಂದ ದುಡ್ಡು ಕಿತ್ಕೋಬೇಕು ಅನ್ನೋದು ನನ್ನ ಉದ್ದೇಶ ಆಗಿರ್ಲಿಲ್ಲ. ನಿಮಗೆ ಮೊದ್ಲೇ ನನ್ ಮೇಲೆ ಕೋಪ ಇದ್ದಿದ್ರಿಂದ ನಾನೇನೇ ಮಾಡಿದ್ರು ಅದು ನಿಮ್ಗೆ ತಪ್ಪಾಗೆ ಕಾಣಿಸ್ತಿತ್ತು. ಆರ್ಯ ಮಾಡಿದ ತಪ್ಪನ್ನ ಕಲ್ಕಿನೋ ಕಾಶಿನೋ ಮಾಡಿದಿದ್ರೆ, ಅವರಿಂದ ಯಾರಿಗಾದ್ರೂ ತೊಂದ್ರೆ ಆಗಿದ್ರೆ ನಾನು ಅವ್ರ ಜೊತೆನೂ ಹಾಗೆ ನಡ್ಕೋತಿದ್ದೆ. ಮೊದ್ಲೊಂದ್ಸಲ ನಮ್ಮ ಅಣ್ಣ ಏನೋ ತಪ್ಪು ಮಾಡ್ದ ಅಂತ ನಾನೇ ಅವನ ಲಾಕಪ್ಗೆ ಹಾಕ್ಸಿದ್ದೆ. ಅದು ಅವನು ಬದ್ಲಾಗ್ಲಿ ಅಂತ ಅಷ್ಟೇ ಬಿಟ್ರೆ ಯಾವ ದೊಡ್ಡಸ್ತಿಗೆಗೂ ಅಲ್ಲ ಅತ್ತೆ. ಆರ್ಯ ಮಾಡಿದ ತಪ್ಪು ಅವತ್ತವನಿಗೆ ಅರ್ಥ ಆಗ್ಲಿ ಅಂತ ನಾನು ಆ ರೀತಿ ನಡ್ಕೊಂಡೆ. ಅವತ್ತವನು ಕುಡ್ದು ಆಕ್ಸಿಡೆಂಟ್ ಮಾಡಿದ್ದಕ್ಕೆ ಅವ್ರ ಫ್ಯಾಮಿಲಿಗೆ ಎಷ್ಟು ತೊಂದರೆ ಆಯ್ತು ಗೊತ್ತಾ? ಇವತ್ತು ಅಷ್ಟೇ ಯಾರೋ ಒಬ್ಬ ಕುಡ್ದು ಅಶ್ವಿನಿ ಲೈಫ್ನ ಹಾಳು ಮಾಡೋದಕ್ ನೋಡ್ದ, ಅವನನ್ ತಡ್ದೆ. ಅಷ್ಟು ಬಿಟ್ರೆ ನಿಮ್ಗೆ ಅವಮಾನ ಮಾಡ್ಬೇಕು, ನಿಮ್ ಮರ್ಯಾದೆ ಕಳಿಬೇಕು ಅನ್ನೋ ಯಾವ ಉದ್ದೇಶನೂ ನನ್ಗಿಲ್ಲ ಅತ್ತೆ. ನೀವು ನಮ್ಮಪ್ಪನ ಒಡ ಹುಟ್ಟಿದ ತಂಗಿ. ನಾನ್ ನಮ್ಮಪ್ಪಂಗೆ ಎಷ್ಟು ಗೌರವ ಕೊಡ್ತೀನೋ ನಿಮಗೂ ಅಷ್ಟೇ ಗೌರವ ಕೊಡ್ತೀನಿ. ಪರಿಸ್ಥಿತಿ ನಿಮ್ನ ಎದುರು ಹಾಕೊಳ್ಳೋಕ್ ಮಾಡ್ತು. ಆದ್ರೆ ಮನ್ಸಲ್ಲಿ ಯಾವತ್ತೂ ನಾನ್ ನಿಮ್ನ ಶತ್ರು ಹಾಕಿ ನೋಡಿಲ್ಲ. ಇದೇ ಸತ್ಯ. ಇದ್ ನೀವ್ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಅಷ್ಟೇ. ಅದ್ ಬಿಟ್ರೆ ನಿಮ್ಮಿಂದ ನಾನ್ ಬೇರೆ ಏನೂ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಅತ್ತೆ. ಅರ್ಥ ಆಯ್ತು ರಾಧಿಕಾ. ನಾನು ನಿನ್ನನ್ನ ಇಷ್ಟು ದಿನ ತುಂಬಾ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೆ. ದಯವಿಟ್ಟು ಸಾಧ್ಯ ಆದ್ರೆ ನನ್ನನ್ನು ಕ್ಷಮಿಸ್ಬಿಡು. ಅತ್ತೆ, ಇಷ್ಟೆಲ್ಲ ದೊಡ್ಡ ಮಾತು ಯಾಕೆ? ನಿನಗ್ ಗೊತ್ತಾ, ಇವ್ರು ಯಾವಾಗ್ಲೂ ಹೇಳ್ತಾ ಇರ್ತಾರೆ ರಾಧಿಕಾ ನಿನ್ನ ಹಾಗೆ ನಿನ್ ಗುಣ ಅವಳಲ್ಲಿದೆ ಅಂತ. ಇಷ್ಟು ದಿನ ನೀನು ದುರಹಂಕಾರಿ, ಯಾರನ್ ಕಂಡ್ರೂ ಗೌರವ ಇಲ್ಲ, ದೊಡ್ಡೋರು ಚಿಕ್ಕವರು ಅನ್ನೋ ಭಯ ಭಕ್ತಿ ಇಲ್ಲ ಅಂತೆಲ್ಲ ಅನ್ಕೊಂಡಿದ್ದೆ. ಆದ್ರೆ ಏನ್ ಗೊತ್ತಾ ರಾಧಿಕಾ, ನನ್ನಲ್ಲಿಲ್ದೇ ಇರೋ ಒಂದ್ ಗುಣ ನಿನ್ನಲ್ಲಿದೆ. ಅದೇ ತಾಳ್ಮೆ. ನಾನ್ ಆ ಥರ ಅಲ್ಲ. ನಂದೊಂಥರ ದುಡುಕಿನ ಸ್ವಭಾವ. ಹಿಂದೆ ಮುಂದೆ ಯೋಚನೆ ಮಾಡ್ದೆ ನಿರ್ಧಾರ ತಗೊಂಡ್ಬಿಡ್ತೀನಿ. ಆದ್ರೆ ನೀನ್ ಹಾಗಲ್ಲ. ನೀನು ತಾಳ್ಮೆಯಿಂದ ಯೋಚನೆ ಮಾಡಿ ನಿರ್ಧಾರ ತಗೊಂಡ್ತೀಯ. ಇನ್ಮೇಲೆ ನನ್ನನ್ನು ನಾನು ಬದಲಾಯಿಸ್ಕೋತೀನಿ. ನಿನ್ ಸಿಟ್ಟಿನ ಹಿಂದೆ ಇರೋ ನ್ಯಾಯವಾದ ಕಾಳಜಿಗೆ, ಕಳಕಳಿಗೆ ನಾನ್ ಬೆಲೆ ಕೊಡ್ತೀನಿ. ಅತ್ತೆ, ನಿಮ್ ಮಾತ್ ಕೇಳಿ ನನಗ್ ತುಂಬಾ ಖುಷಿ ಆಯ್ತು. ಕೊನೆವರೆಗೂ ನಮ್ಮನ್ನ ತಪ್ಪು ತಿಳ್ಕೊಂಡು ಎಲ್ಲಿ ನಮ್ಮನ್ನೆಲ್ಲ ದೂರ ಮಾಡ್ಕೊಂಡ್ಬಿಡ್ತಿರೋ ಅಂತ ಭಯ ಆಗ್ತಿತ್ತು. ಆದ್ರೆ ನೀವ್ ನನ್ನ ಅರ್ಥ ಮಾಡ್ಕೊಂಡು ನಿಮ್ ಮನ್ಸನ್ನ ಬದಲಾಯಿಸ್ಕೊಂಡ್ರಲ್ಲ, ನನಗಿದಕ್ಕಿಂತ ಬೇರೇನೂ ಬೇಡ. ಅವತ್ ನಾವ್ ನಿಮ್ ಮನೆಗೆ ಪತ್ರಿಕೆ ಕೊಡಕ್ ಬಂದಾಗ ನೀವ್ ನಮಗ್ ಅವಮಾನ ಮಾಡಿದ್ರಿ. ಅದ್ರಿಂದ ಅಮ್ಮ ತುಂಬಾ ನೊಂದ್ಕೊಂಡಿದ್ದಾರೆ. ನೀವೆಲ್ ಮದ್ವೆಗ್ ಬರ್ದೇ ಇರ್ತೀರೋ ಅಂತ ಯೋಚನೆ ಮಾಡ್ತಿದ್ದಾರೆ. ನೀವ್ ನನ್ ಮದ್ವೆಗ್ ಬರ್ತೀರಾ ಅಂತ ನಾನ್ ನಂಬಿದೀನಿ. ಇದೇನ್ ರಾಧಿಕಾ ಹೀಗ್ ಹೇಳ್ತಿದ್ಯಾ? ನಾನು ನಿನ್ ಮದ್ವೆಗ್ ಬರ್ದೇ ಇರ್ತೀನ? ನೀನು ನನ್ ಮಗಳ ಜೀವ ಕಾಪಾಡಿದೀಯಾ. ಎಲ್ರಿಗಿಂತ ಮೊದ್ಲು ನಾನೇ ಬರ್ತೀನಿ. ಅತ್ತೆ, ನಾಳೆ ಮದ್ವೆಗ್ ಬೇಕಾಗಿರೋ ಬಟ್ಟೆ ಸೀರೆ ಎಲ್ಲ ಪರ್ಚೇಸ್ ಮಾಡೋದಕ್ ಹೋಗ್ತಿದೀವಿ. ನಮ್ ಜೊತೆ ನೀವು ಬರ್ಬೇಕು. ನಾನ್ ಬರಲ್ಲ. ಯಾಕತ್ತೆ ಹೀಗೆ ಹೇಳ್ತಿದ್ದೀರಾ? ನಾನ್ ಯಾಕೆ ಬರ್ಬೇಕು? ನೀವೆಲ್ಲರೂ ಮದ್ವೆ ಬಟ್ಟೆ ಶಾಪಿಂಗ್ ಮಾಡಕ್ಕೆ ನನ್ನ ಅಂಗಡಿಗೆ ಬರ್ಬೇಕು.
ಸ್ವಂತ ಅತ್ತೆದೇ ಬಟ್ಟೆ ಅಂಗಡಿ ಇರುವಾಗ ನೀವು ಬೇರೆ ಎಲ್ಲೋ ಹೋಗಿ ಶಾಪಿಂಗ್ ಮಾಡಿದ್ರೆ ನೋಡ್ದವ್ರು ಏನ್ ಅನ್ಕೊಳಲ್ಲ, ನಿಮ್ ಅತ್ತೆ ಮನೆಯವ್ರು ಏನ್ ಅನ್ಕೊಳಲ್ಲ. ನಾಳೆ ನೀವೆಲ್ಲರೂ ನನ್ನ ಅಂಗಡಿಗೆ ಬಂದು ಶಾಪಿಂಗ್ ಮಾಡ್ಬೇಕು. ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ. ಸರಿ ಅತ್ತೆ, ಖಂಡಿತ ಬರ್ತೀವಿ. ನಾನೇನ್ ಹೊರಡ್ತೀನಿ. ಆಯ್ತಮ್ಮ. ಬಾಯ್ ಅಶ್ವಿನಿ, ಬಾಯ್ ಆರ್ಯ. ಮಾವ, ಹೋಗ್ ಬರ್ತೀನಿ. ಬಾಯ್ ಮಾ. ಅಮ್ಮ ಸಾರಿ ಅಮ್ಮ. ಪರವಾಗಿಲ್ಲ, ಇನ್ಮುಂದೇನಾದ್ರೂ ಹುಷಾರಾಗಿರು. ನಮಸ್ಕಾರ ಮೇಡಮ್. ನಮಸ್ಕಾರ. ಸ್ಟಾಫ್ ಮೆಂಬರ್ಸ್ನೆಲ್ಲ ಒಂದ್ ಕಡೆ ಅಸೆಂಬಲ್ ಆಗಕ್ ಹೇಳಿ. ಒಂದ್ ಸಣ್ಣ ಮೀಟಿಂಗ್ ಇದೆ. ಓಕೆ ಮೇಡಮ್. ಹೋಗಿ. ಈಗೇನಪ್ಪ ಮಾಡ್ಲಿ, ಏನ್ ಮಾಡ್ಲಿ? ಅಮ್ಮ 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 ಏ ಕಮಲು, ಯಾಕೆ ಈಗ ಮರಿ ಹಾಕಿದ್ ಬೇಕಿಂತ ಅತ್ತಿಂದ ಇತ್ತಿಂದ ಓಡಾಡ್ತಾ ಇದೀಯಾ? ಏನಾಯ್ತು ಹೇಳು. ಏನಮ್ಮ ಇವಳು ಏನು ಮಾತಾಡ್ತಾನೆ ಇಲ್ಲ? ಅಪ್ಪ, ನಾನು ಅವಾಗ್ಲಿಂದ ಅದನ್ನೇ ಕೇಳ್ತಾ ಇದ್ದೀನಿ. ಏನು ಹೇಳ್ದೆ ಹೀಗೆ ಓಡಾಡ್ತಿದಾರೆ? ಏ ಕಮಲು, ನಿನ್ನನ್ನೇ ಕೇಳ್ತಾ ಇರೋದು. ಏನಾದ್ರೂ ಹೇಳಿದ್ರಾ? ಯಾಕೆ ಹಿಂಗ್ ಓಡಾಡ್ತಾ ಇದೀಯಾ ಅಂತ. ಏನಿಲ್ಲ ರೀ, ಎಲ್ರೂ ಆ ರಾಧಿಕನ್ ಮದ್ವೆಗೆ ಬಟ್ಟೆ ಪರ್ಚೇಸ್ ಮಾಡಕ್ಕೆ ಜಾಲಿಯಾಗಿ ಅಂಗಡಿಗೆ ಹೋಗಿದ್ದಾರೆ. ಸಾಲದಕ್ಕೆ ಆ ಪಂಕಜಮ್ಮ ಬೇರೆ ಅವ್ರ ಜೊತೆ ರಾಜಿ ಆಗ್ಬಿಟ್ಟಿದ್ದಾಳೆ. ಆ ಜಾಗದಲ್ಲಿ ನಾವೇನಾದ್ರೂ ಇದ್ದಿದ್ರೆ ಏನಾದ್ರೂ ಒಂದು ಕಿತಾಪತಿ ಮಾಡಿ ಅಲ್ಲಿ ಅವ್ರ ಖುಷಿನ ಹಾಳ್ ಮಾಡ್ಬೋದಾಗಿತ್ತು. ಆದ್ರೆ ಈಗ ನಾವ್ ಅಲ್ಲಿ ಇಲ್ವಲ್ಲ, ಅದಕ್ಕೆ ಏನ್ ಮಾಡಿದ್ರೆ ಅಲ್ಲಿ ಅವ್ರ ಖುಷಿನ ಹೇಗ್ ಹಾಳ್ ಮಾಡ್ಬೋದು ಅಂತ ಇಲ್ಲಿ ಇದ್ಕೊಂಡೆ ಪ್ಲಾನ್ ಮಾಡ್ತಾ ಇದ್ದೀನಿ. ಕಮಲು, ಅಲ್ಲಿಂದ ಫೋನ್ ಬಂದೇ ಬರುತ್ತೆ. ನಾವು ಹೋಗದೆ ಅವರೊಂದು ಕರ್ಚೀಫ್ ಕೂಡ ಪರ್ಚೇಸ್ ಮಾಡೋಕ್ಕಾಗೋದಿಲ್ಲ. ಅದ್ ಹೇಗ್ರಿ ಹೇಳ್ತೀರಾ? ಜಾನಕಿ ಬಗ್ಗೆ ನೀನ್ ಏನ್ ಅನ್ಕೊಂಡಿದ್ಯಾ? ಅವಳು ಸುತ್ತಮುತ್ತ ಸಾವಿರಾರು ಜನ ಇದ್ರು ಅಕ್ಕ ಬಾವ ಇರ್ಲಿಲ್ಲ ಅಂದ್ರೆ ಅವಳ ಮನ್ಸಿಗೆ ಸಮಾಧಾನನೇ ಇರೋದಿಲ್ಲ. ನಾವು ಬರ್ಲೇಬೇಕು ಅಂತ ಅವಳ ಮಕ್ಕಳ ಹತ್ರ ಹಠ ಮಾಡ್ತಾಳೆ. ನೋಡ್ತಾ ಇರು, ಅವಳ ಕಡೆಯಿಂದ ಫೋನ್ ಬಂದೇ ಬರುತ್ತೆ. ಒಂದು ವೇಳೆ ಜಾನಕಿ ಏನಾದ್ರೂ ನಿಮಗ್ ಫೋನ್ ಮಾಡಿದ್ರೆ ನಾವ್ ಅಲ್ಲಿ ಹೋಗಿ ಏನಾದ್ರೂ ಒಂದು ಕಿತಾಪತಿ ಮಾಡ್ಬಿಡಣ ರೀ. ಮಾಡ್ಬಿಡೋಣ. ಅಯ್ಯೋ ರೀ, ಜಾನಕಿ ಫೋನ್ ಮಾಡ್ತಿದ್ದಾಳೆ, ತಗೊಳ್ಳಿ. ಅಯ್ಯೋ, ಒಂದೇ ರಿಂಗಿಗೆ ಫೋನ್ ತೆಗೆದ್ಬಿಟ್ಟಿಯಲ್ಲೇ. ನಾವು ಫೋನ್ಗೋಸ್ಕರನೇ ಕಾಯ್ತಾ ಇದೀವಿ ಅಂತ ಅನ್ಸ್ಬಿಡುತ್ತೆ. ಶೋ ಹೌದಲ್ವಾ? ರೀ ಸ್ವಲ್ಪ ಬಿಗುಮಾನದಿಂದ ಮಾತಾಡ್ರಿ, ಮಾತಾಡಿ. ಹೇಳು ಜಾನಕಿ. ಏನ ಲೋನಾ? ಏಯ್, ನಮ್ಗೆ ಲೋನು ಬೇಡ, ಮಣ್ಣು ಬೇಡ. ನಿನಗೆ ಯಾರ ಈ ನಂಬರ್ ಕೊಟ್ಟಿದ್ದು? ಇನ್ನೊಂದ್ಸಾರಿ ಫೋನ್ ಮಾಡಿದ್ರೆ ಪೊಲೀಸಿಗೆ ಇನ್ಫಾರ್ಮ್ ಮಾಡ್ಬೇಕಾಗುತ್ತೆ. ಇಡೇ ಫೋನು. ರೀ ಸಾರಿ ರೀ. ಸ್ವಲ್ಪ ತಾಳ್ಮೆಂದಿರು, ಅರ್ಜೆಂಟ್ ಮಾಡಬೇಡ. ಜಾನಕಿ ಫೋನ್ ಮಾಡ್ತಾಳೆ, ಆಗ ನಾನು ರಿಸೀವ್ ಮಾಡಲ್ಲ. ಆಮೇಲೆ ಕಾಶಿ ಫೋನ್ ಮಾಡ್ತಾನೆ, ಆಗ್ಲೂ ನಾನು ರಿಸೀವ್ ಮಾಡಲ್ಲ. ಆಮೇಲೆ ರಾಧಿಕಾ ಇಲ್ಲಿವರೆಗೂ ಓಡ್ ಬಂದು ನನ್ನ ಕಾಲು ಹಿಡ್ಕೊಂಡು ದೊಡ್ಡಪ್ಪ ದೊಡ್ಡಪ್ಪ ದಯವಿಟ್ಟು ಬನ್ನಿ ಅಂತ ನನ್ನ ಹತ್ರ ಕೇಳ್ಕೊಳ್ತಾಳೆ. ಅದಕ್ಕೋಸ್ಕರ ನಾನು ಇಷ್ಟು ಸ್ಟ್ರಿಕ್ಟ್ ಆಗಿ ನಡ್ಕೋತಾ ಇರೋದು. ಮೇಡಮ್, ಯಾಕೆ ಮೇಡಮ್ ಎಲ್ಲ ಸ್ಟಾಫ್ನು ಸಡನ್ ಆಗಿ ಅಸಂಬಲ ಕೇಳೋದಲ್ಲ? ಇವತ್ತು ನನ್ನ ಅಣ್ಣನ ಮಗಳು ರಾಧಿಕಾ ಮತ್ತವಳ ಕುಟುಂಬ ಮದುವೆ ಸೀರೆ, ರಿಸೆಪ್ಷನ್ಗೆ ಬಟ್ಟೆ, ಹಾಗೆ ತಾರೆ ಮುಹೂರ್ತಕ್ಕೂ ಬಟ್ಟೆ ಪರ್ಚೇಸ್ ಮಾಡಕ್ ಇಲ್ಲಿಗೆ ಬರ್ತಾ ಇದ್ದಾರೆ. ಜೊತೆಗೆ ಮದುವೆ ಗಂಡಿಗೂ ಇಲ್ಲೇ ಪರ್ಚೇಸ್ ಮಾಡ್ತಾ ಇದ್ದಾರೆ. ಅವ್ರನ್ನ ಖುಷಿಯಾಗಿ ವೆಲ್ಕಮ್ ಮಾಡ್ಕೊಳ್ಳಿ. ನಮ್ಮಲ್ಲಿರೋ ಹೊಸ ಪ್ಯಾಟರ್ನ್ಸ್ ಅಂಡ್ ಡಿಸೈನ್ಸ್ ನ ಅವ್ರಿಗೆ ತೋರಿಸಿ. ಆಮೇಲೆ ಆವಾಗವಾಗ ಟೀ, ಕಾಫಿ, ಜ್ಯೂಸ್ ಅಂತ ಅವ್ರನ್ನ ಚೆನ್ನಾಗಿ ಗಮನಿಸ್ಕೊಳ್ಳಿ. ಓಕೆ ಮೇಡಮ್. ಅಮ್ಮ, ಇರೋನ್ ವಾರಿ, ನಾನಿದ್ದೀನಿ, ನೋಡ್ಕೋತೀನಿ. ವೆರಿ ಗುಡ್. ನೋಡಿ,
ನನಗೆ ನನ್ನ ಮಗಳು ಹೇಗೋ ಹಾಗೆ ರಾಧಿಕಾ. ಓಕೆ ಮೇಡಮ್, ನಾವೆಲ್ಲ ನೋಡ್ಕೊಳ್ತೀವಿ ಮೇಡಮ್. ಥ್ಯಾಂಕ್ ಯು. ನಡೀರಿ ಎಲ್ಲ ನಿಮ್ ಕೆಲಸ ಮಾಡಿ. ಅಶ್ವಿನಿ, ನೀನವ್ರ ಜೊತೆಗೆ ಇದ್ದು ಎಲ್ಲಾರ್ನೂ ಚೆನ್ನಾಗಿ ಗಮನಿಸ್ಕೊ, ಓಕೆನಾ? ಸರಿ ಅಮ್ಮ. ಗುಡ್.